ನಮಸ್ಕಾರ, ನ್ಯೂಸ್ 18ನ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಅರುಣ್ ಹುಗ. ಧರ್ಮಸ್ಥಳದ ಬಾಹುಬಲಿ ಬೆಟ್ಟದಲ್ಲಿ ಅಸ್ಥಿ ಶೋಧ. ಸ್ಪಾಟ್ ನಂಬರ್ 16ರ ವಿರುದ್ಧ ನಡೀತಾ ಮಹಾಸಂಚು. ಧರ್ಮಸ್ಥಳ ವಿಚಾರವಾಗಿ ಶುರುವಾಯಿತು ಪಾಲಿಟಿಕ್ಸ್. ಆಪರೇಷನ್ ಅಸ್ಥಿ ಪಂಜರ ಡೇ 11. ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಯಥಾ ಪ್ರಕಾರವಾಗಿ ಕಲ್ಲೇರಿ ಭಾಗದಿಂದ ಬಾಹುಬಲಿ ಬೆಟ್ಟಕ್ಕೆ ಶಿಫ್ಟ್ ಆಗಿದೆ ಈ ಒಂದು ಶೋಧ ಕಾರ್ಯಾಚರಣೆ. ಅನಾಮಿಕ ವ್ಯಕ್ತಿ ತೋರಿಸಿದಂತಹ ಮತ್ತೊಂದಿಷ್ಟು ಜಾಗದಲ್ಲಿ ಇವತ್ತು ಅಸ್ಥಿ ಆಪರೇಷನ್ ಉತ್ಖನನ ಪ್ರಕ್ರಿಯೆಯನ್ನು ನಡೆಸಲಾಯಿತು. ಕಲ್ಲೇರಿ ಭಾಗದಿಂದ ಬಾಹುಬಲಿ ಬೆಟ್ಟಕ್ಕೆ ಶಿಫ್ಟ್ ಆಗಿದೆ ಈ ಒಂದು ಕಾರ್ಯಾಚರಣೆ. ಅನಾಮಿಕ ವ್ಯಕ್ತಿ ತೋರಿಸಿದಂತಹ ಜಾಗದಲ್ಲಿ ಮತ್ತೆ ಅಸ್ಥಿ ಪಂಜರಗಳಿಗಾಗಿ ಸಾಕ್ಷ್ಯಗಳಿಗಾಗಿ ಹುಡುಕಾಟ ಎಸ್ಐಟಿ ಕಡೆಯಿಂದ. ರಸ್ತೆ ಅಗಲೀಕರಣ ಸೇರಿದಂಗೆ ಸಾಕಷ್ಟು ಮಣ್ಣು ಸುರಿದಿರುವಂತಹ ಶಂಕೆ ಇದೆ. ಸ್ಥಳವನ್ನ ಗುರುತಿಸಿದಂತಹ ಜಾಗದಲ್ಲಿ ಮಣ್ಣು ಸುರಿದು ಎತ್ತರಿಸಲಾಗಿತ್ತು. ಹೀಗಾಗಿ ಜೆಸಿಬಿಯನ್ನ ಬಳಸಿ ಮೇಲಿನ ಮಣ್ಣನ್ನ ಎಸ್ಐಟಿ ಅಧಿಕಾರಿಗಳು ತೆಗೆದಿದ್ದಾರೆ. ಹೆಚ್ಚುವರಿಯಾಗಿ ಬೇರೆ ಕಡೆಯಿಂದ ತಂದು ಹಾಕಿದ್ದಂತಹ ಮಣ್ಣನ್ನ ತೆರವುಗೊಳಿಸಲಾಗಿದೆ ಹಿಟಾಚಿಯನ್ನ ಬಳಸಿ. ಅದಾದ ನಂತರದಲ್ಲಿ ಕಾರ್ಮಿಕರನ್ನ ಬಳಸಿ ಯಥಾ ಪ್ರಕಾರವಾಗಿ ಉತ್ಖನನ ಪ್ರಕ್ರಿಯೆ ನಡೆಸಿರು. ಧರ್ಮಸ್ಥಳದ ಬಾಹುಬಲಿ ಬೆಟ್ಟದ ತಪ್ಪಲಿನಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಮಿಂಚು ಗುಡುಗು ಸಹಿತ ಭಾರಿ ಮಳೆ. ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಅಂತ್ಯಗೊಳಿಸಲಾಯಿತು. ಇವತ್ತು ಸ್ಪಾಟ್ ನಂಬರ್ 16ರಲ್ಲಿ 10 ಅಡಿ ಆಳಕ್ಕೆ ತೋಡಲಾಯಿತು. ಜೆಸಿಬಿ ಕಡೆಯಿಂದ 10 ಅಡಿ ಆಳಕ್ಕೆ ತೋಡಲಾಯಿತು. ಪಾಯಿಂಟ್ ನಂಬರ್ 16ರಲ್ಲೂ ಕೂಡ ಯಾವುದೇ ಅಸ್ಥಿ ಪಂಜರ ಸಿಗಲಿಲ್ಲ. ರಸ್ತೆಯ ಪಕ್ಕದಲ್ಲೇ ಈ ಒಂದು ಸ್ಪಾಟ್ ಅನ್ನ ಆ ಅನಾಮಿಕ ವ್ಯಕ್ತಿ ಗುರುತು ಮಾಡಿತ್ತು. ಬಹಳಷ್ಟು ಕಾನ್ಫಿಡೆನ್ಸ್ ಆಗಿ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿ ಆತ ಹೋಗಿದಂತ ಕೆಲವು ನಿಮಿಷಗಳಲ್ಲಿ ಈ ಒಂದು ಜಾಗವನ್ನ ತೋರಿಸಿದ್ದ. ಇಲ್ಲಿದೆ ಅಸ್ಥಿ ಪಂಜರ ಅಂತ. ಆದ್ರೆ ಈ ಸ್ಪಾಟ್ ನಂಬರ್ 16ರಲ್ಲೂ ಕೂಡ 10 ಅಡಿ ಆಳಕ್ಕೆ ತೋಡಿದ್ರು ಏನು ಸಿಗ್ಲಿಲ್ಲ. ಪಾಯಿಂಟ್ ನಂಬರ್ 16ರಲ್ಲೂ ಯಾವುದೇ ಸಾಕ್ಷ್ಯ ಅಸ್ಥಿ ಪಂಜರ ಸಿಗ್ಲಿಲ್ಲ. ಸ್ಪಾಟ್ 16ರ ಪಕ್ಕದಲ್ಲೇ ಈಗ ಮತ್ತೊಂದು ಜಾಗವನ್ನ ಈ ಅನಾಮಿಕ ವ್ಯಕ್ತಿ ಗುರುತು ಮಾಡಿದ್ದಾರೆ. ಅದನ್ನ ಈಗ 16A ಅಂತ ನಮೂದು ಮಾಡಲಾಗಿದೆ, ಗುರುತು ಮಾಡಲಾಗಿದೆ ಎಸ್ಐಟಿ ಕಡೆಯಿಂದ. ಇವತ್ತು ಬಹಳಷ್ಟು ಕುತೂಹಲ ಕೆರಳಿಸಿದಂತಹ ಪಾಯಿಂಟ್ ನಂಬರ್ 16ರ ಉತ್ಖನನ ಪ್ರಕ್ರಿಯೆಯನ್ನ ಅಂತ್ಯಗೊಳಿಸಲಾಯಿತು. ಕಾರಣ ನಿರಂತರವಾಗಿ ಸುರಿದಂತಹ ಮಳೆ, ಭಾರಿ ಮಳೆ, ಗುಡುಗು ಸಿಡಿಲು ಸಹಿತವಾಗಿ ಸುರಿದಂತಹ ಮಳೆ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಗೆ ಬಹಳಷ್ಟು ತೊಂದರೆ ಆಯಿತು. ಆದರೆ 10 ಅಡಿ ತೆಗೆದ್ರೂ ಕೂಡ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳು ಸಿಗಲಿಲ್ಲ. ಹಾಗಾಗಿ ಅಂತ್ಯಗೊಳಿಸಲಾಯಿತು. ಧರ್ಮಸ್ಥಳದ ಬಾಹುಬಲಿ ಬೆಟ್ಟದಲ್ಲಿ ಉತ್ಖನನ ಬೆನ್ನಲ್ಲೇ ಅಪಸ್ವರ. ಉತ್ಖನನ ಪ್ರಕ್ರಿಯೆ ನಡುವೆ ಆಕ್ಷೇಪವನ್ನ ತೆಗೆದಿದ್ದ ವಕೀಲ ಮಂಜುನಾಥ್. ಸುಜಾತ ಭಟ್ ಪರ ವಕೀಲ ಮಂಜುನಾಥ್ ಅವರ ಕಡೆಯಿಂದ ಆರೋಪ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಈ ಒಂದು 16ನೇ ಪಾಯಿಂಟ್ನಲ್ಲಿ ಉತ್ಖನನ ಪ್ರಕ್ರಿಯೆ ಆರಂಭ ಆಗ್ತಾ ಇದ್ದಂಗೆ ಒಂದಿಷ್ಟು ಪ್ರಶ್ನೆಗಳು, ಆರೋಪಗಳು, ಆಕ್ಷೇಪಗಳು ವ್ಯಕ್ತವಾಗಿವೆ. ಬಾಹುಬಲಿ ಬೆಟ್ಟದ ತಪ್ಪಲಿನಲ್ಲಿ ಹೊಸದಾಗಿ ಮಣ್ಣು ಸುರಿದಿದ್ದಾರೆ. ಸಂಚನ್ನ ನಡೆಸಿ ಬಾಹುಬಲಿ ಬೆಟ್ಟದ ತಪ್ಪಲಿನಲ್ಲಿ ಮಣ್ಣು ಸುರಿಯಲಾಗಿದೆ. ಅರಣ್ಯ ಪ್ರದೇಶದಲ್ಲಿ ಬೇಕಂತಲೇ ಹೊಸ ಮಣ್ಣನ್ನ ತಂದು ಹಾಕಲಾಗಿದೆ. ಅದು ಕೂಡ ಅನಾಮಿಕ ವ್ಯಕ್ತಿ ತೋರಿಸಿರುವಂತಹ, ಗುರುತಿಸಿರುವಂತಹ ಜಾಗದಲ್ಲಿ. ಯಾಕೆ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡಿರೋದು. ಸಂಚಿನಿಂದಾನೇ ಮಣ್ಣನ್ನ ಸುರಿಯಲಾಗಿದೆ ಅಂತ ವಕೀಲ ಮಂಜುನಾಥ್ ಅವರ ಗಂಭೀರ ಆರೋಪ. ಸುಜಾತ ಭಟ್ ಅವರ ಪರ ವಕೀಲರು ಮಂಜುನಾಥ್ ಗಂಭೀರ ಆರೋಪವನ್ನ ಮಾಡಿರೋದು. ಅರಣ್ಯ ಭಾಗದಲ್ಲಿ ಈ ಪ್ರಮಾಣದ ಮಣ್ಣನ್ನು ಯಾಕೆ ಸುರಿದಿದ್ದಾರೆ ಅನ್ನುವಂಥ ಆರೋಪವನ್ನ, ಪ್ರಶ್ನೆಯನ್ನ ಕೇಳ್ತಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ ಅನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್, ಇವತ್ತಿನ 16ನೇ ಪಾಯಿಂಟ್ ಕೂಡ ಯಾವ ರೀತಿಯಾಗಿ ಪಾಯಿಂಟ್ ನಂಬರ್ 13 ಬಹಳಷ್ಟು ಕುತೂಹಲವನ್ನ ಮೂಡಿಸ್ತಾ ಇತ್ತು, ಪ್ರಶ್ನೆಗಳಿಗೆ ಕಾರಣ ಆಗಿತ್ತು. ಸೇಮ್ ಆಸ್ ಇಟ್ ಈಸ್, ಯಾಕಂದ್ರೆ ಅದು ಕೂಡ ರಸ್ತೆಯ ಪಕ್ಕದಲ್ಲೇ ಇತ್ತು. ಇದು ಕೂಡ ಇವತ್ತಿನ ಪಾಯಿಂಟ್ ಕೂಡ ಬಹಳಷ್ಟು ರಸ್ತೆಯ ಪಕ್ಕದಲ್ಲೇ ಆತ ಗುರುತು ಮಾಡಿರೋದ್ರಿಂದ ಏನಾದ್ರೂ ನೆನಪಿರಬಹುದು. ಕಾಡಲ್ಲಿ ಗುರುತು ಮಾಡೋದಕ್ಕಿಂತ ರಸ್ತೆ ಪಕ್ಕದಲ್ಲಿ ಗುರುತಿಸಿರುವಂತಹ ಜಾಗ ಬಹಳಷ್ಟು ಅನುಮಾನಕ್ಕೆ ಕಾರಣ ಆಗಿತ್ತು. ಬಟ್ ಅದೆಲ್ಲವೂ ಕೂಡ ಅಂತ್ಯ ಆಗಿದೆ. ಇದರ ಜೊತೆಗೆ ಒಂದಿಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಅಲ್ಲಿನ ವಕೀಲರು, ದೂರುದಾರರ ಪರ ವಕೀಲರು. ಇವತ್ತಿನ ಬೆಳವಣಿಗೆಗಳು ಏನೆಲ್ಲ ಆಯಿತು ಇನ್ ಡೀಟೇಲ್ಸ್ ಇದೆ.
ಅರುಣ್, 11ನೇ ದಿನದ ಉತ್ಖನನ ಪ್ರಕ್ರಿಯೆ ಅಂತ್ಯವಾಗಿದೆ. ಎಂದಿನಂತೆ ಅನಾಮಿಕನಿಗೆ ನಿರಾಶೆ ಮತ್ತೆ ಕಾದಿದೆ. ಯಾಕೆಂದ್ರೆ 11ನೇ ದಿನದ 16ನೇ ಸ್ಪಾಟ್ ಅದು ಆತನಿಗೆ ಬಹಳಷ್ಟು ನಿರೀಕ್ಷೆಯನ್ನು ಕೊಟ್ಟಿತ್ತು. ಯಾಕೆಂದ್ರೆ ಇಷ್ಟರವರೆಗೆ ಗುರುತಿಸಿದಂತಹ ಎಲ್ಲ ಭಾಗಗಳು ಅದು ಅರಣ್ಯದ ಭಾಗದ ಮತ್ತು ನದಿಯ ಪಾತ್ರದಲ್ಲಿ ಇದ್ದುವಂಥದ್ದು. ಈ ನಿಟ್ಟಿನಲ್ಲಿ ಆತ ಆ ಭಾಗದಲ್ಲಿ ಕಳೆಬರ ಸಿಗದೆ ಹೋದ್ರೆ ಏನಂತೆ, ಬಾಹುಬಲಿ ಬೆಟ್ಟದಲ್ಲಿ ಕಳೆಬರ ಇದ್ದೇ ಇದೆ ಅಂತ ಹೇಳಿ ಆತ SIT ಅಧಿಕಾರಿಗಳಿಗೆ ಹೇಳಿದ್ದ. ಇದೇ ಉದ್ದೇಶದಿಂದ ಮಧ್ಯಾಹ್ನ ಸುಮಾರು 1 ಗಂಟೆ ವೇಳೆಗೆ SIT ಅಧಿಕಾರಿಗಳು ನೇರವಾಗಿ ಆತನನ್ನ ಬಾಹುಬಲಿ ಬೆಟ್ಟಕ್ಕೆ ಕರೆತಂದ್ರು. ಅಲ್ಲಿ ಉತ್ಖನನ ಪ್ರಕ್ರಿಯೆ ಆರಂಭವಾಯಿತು. ಆತನೇ ಮೊದಲೇ ಹೇಳಿರುವಂತೆ ಇಲ್ಲಿ ಮಣ್ಣನ್ನ ಸುರಿದಿದ್ದಾರೆ, ಹಾಗಾಗಿ 4 ಅಡಿ ಆಳದಲ್ಲಿ ಕಳೆಬರ ಸಿಗಲ್ಲ, ಕನಿಷ್ಠ ಪಕ್ಷ ಒಂದು 10 ಅಡಿ ಆಳಕ್ಕಾದ್ರೂ ಇದನ್ನ ಡಿಗ್ ಮಾಡಬೇಕಂತ ಹೇಳಿದ ಹಿನ್ನೆಲೆಯಲ್ಲಿ ಮಾನವ ಶ್ರಮವನ್ನು ಬಿಟ್ಟು ಹಿಟಾಚಿ ಮೂಲಕವಾಗಿ ಅಲ್ಲಿ ಉತ್ಖನನ ಕಾರ್ಯ ಆರಂಭಗೊಳಿಸಲಾಯಿತು. ಸುಮಾರು 6-7 ಫೀಟ್ ಇರುವಾಗಲೇ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂತು. ಮಳೆ ಬಂದು ಹೋದ ನಂತರವಾಗಿ ಮತ್ತೆ ಉತ್ಖನನ ಕಾರ್ಯ ಆಯಿತು. ಸುಮಾರು 8 ಅಡಿ ಅಗಲ, 10ಕ್ಕೂ ಹೆಚ್ಚು ಅಡಿ ಆಳವನ್ನ ತೋಡಲಾಯಿತು. ಜೊತೆಗೆ ಆ ಸ್ಪಾಟ್ ಅಲ್ಲಿ ಏನು ಸಿಗದೆ ಹೋದಂತಹ ಸಂದರ್ಭದಲ್ಲಿ ಸ್ವಲ್ಪ ದೂರದಲ್ಲಿ, ಅಂದ್ರೆ ಸುಮಾರು 10 ರಿಂದ 15 ಮೀಟರ್ ದೂರದಲ್ಲಿ ಮತ್ತೊಂದು ಸುಮಾರು 6 ಅಂತ ಹೇಳಿ SIT ಗುರುತು ಮಾಡಿತ್ತು. ಅಲ್ಲೂ ಕೂಡ ಸುಮಾರು 6 ರಿಂದ 8 ಅಡಿ ಆಳವನ್ನ ಡಿಗ್ ಮಾಡಲಾಯಿತು. ಆದ್ರೆ ಇದೀಗ ಬಂದಂತ ಸುದ್ದಿಯ ಪ್ರಕಾರವಾಗಿ ಆ ಎರಡೂ ಉತ್ಖನನ ನಡೆಸುವಾಗಲೂ ಕೂಡ ಯಾವುದೇ ಕಳೆಬರದ ಅಂಶಗಳು ಸಿಕ್ಕಿಲ್ಲ. ಹಾಗಾಗಿ ಎಂದಿನಂತೆ ಸಪ್ಪೆ ಮೋರೆಯಲ್ಲಿ ಅನಾಮಿಕ ಮತ್ತೆ ವಾಪಸ್ ಆಗಿದ್ದಾನೆ. ಆದ್ರೆ ಆತ ಹೇಳ್ತಾ ಇರುವಂತದ್ದು, ಬಾಹುಬಲಿ ಬೆಟ್ಟದಲ್ಲಿ ಕಳೆಬರ ಸಿಗದೆ ಹೋದ್ರೆ ಏನಂತೆ, ಸೋಮವಾರದಿಂದ ಮತ್ತೆ ಹೊಸ ಸ್ಪಾಟ್ಗಳನ್ನು ನಾನು ಗುರುತು ಮಾಡ್ತೇನೆ ಅಂತ ಹೇಳಿ SIT ಅಧಿಕಾರಿಗಳ ಮುಂದೆ ಹೇಳಿದ. ಇದರ ಬೆನ್ನಲ್ಲೇ ಈಗ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಅವರ ಪರವಾದಂತಹ ವಕೀಲ ಮಂಜುನಾಥ್ ಅವರು ಮತ್ತೆ ಒಂದು ಹೊಸ ಪ್ರೆಸ್ ರಿಲೀಸ್ ಅನ್ನ ಮಾಡಿದ್ದಾರೆ. ಅವರು ಹೇಳೋ ಪ್ರಕಾರವಾಗಿ ಬಾಹುಬಲಿ ಬೆಟ್ಟದ ಏನು ಸ್ಪಾಟ್ ಅನ್ನ ಈ ಹಿಂದೆನೆ ಪ್ಲಾನ್ ಮಾಡಿ ಅಲ್ಲಿ ಸಂಚು ಮಾಡಲಾಗಿದೆ, ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣನ್ನ ಸುರಿಯಲಾಗಿದೆ ಅಂತ ಹೇಳಿ ಫೋಟೋ ಸಮೇತವಾಗಿ ಅವರು ಪ್ರೆಸ್ ನೋಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಆದ್ರೆ ಮಂಜುನಾಥ್ ಅವರಿಗೆ ಇದು ಅನಾಮಿಕ ಗುರುತು ಮಾಡಿದಂತಹ ಸ್ಥಳ ಅಂತ ಹೇಗೆ ಗೊತ್ತು ಅನ್ನೋದನ್ನ ಇಲ್ಲಿ ಜನಸಾಮಾನ್ಯ ಕ್ವಶನ್ ಅನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಅನುಮಾನಗಳು ಕೂಡ ಮೂಡ್ತಾ ಇದೆ. ಯಾಕಂದ್ರೆ ಅನಾಮಿಕ ವ್ಯಕ್ತಿ ಹಿಂದೆನೆ ವಕೀಲರ ಬಳಿ ಇಂತಹ ಸ್ಪಾಟ್ಗಳು ಇವೆ ಅಂತ ಹೇಳಿದ್ನ, ಅಥವಾ ಅವರು ರಿಲೀಸ್ ಮಾಡಿದಂತಹ ಫೋಟೋ ಅದು ಬೇಸಿಗೆ ಕಾಲದಲ್ಲಿ ತೆಗೆದಿರುವಂತಹ ಫೋಟೋ ಅನ್ನೋದನ್ನು ಸ್ಪಷ್ಟವಾಗಿ ಆ ಚಿತ್ರವನ್ನು ನೋಡಿದಾಗ ಗೊತ್ತಾಗುತ್ತೆ. ಹಾಗಾಗಿ ಇದರ ಹಿಂದೆ ಯಾರಿದ್ದಾರೆ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇರುವಂತದ್ದು. ಜೊತೆಗೆ ಹಲವು ಅನುಮಾನಗಳನ್ನು ಕೂಡ ಎಡೆ ಮಾಡಿಕೊಡ್ತಾ ಇದೆ. SITಗೆ ಏನು ಅನಾಮಿಕ ವ್ಯಕ್ತಿ ಹೇಳೋ ತನಕ ಅದು ಬಾಹುಬಲಿ ಬೆಟ್ಟದಲ್ಲಿ ಈ ತರ ಸ್ಪಾಟ್ ಇದೆ ಅಂತ ಹೇಳಿ ಗೊತ್ತೇ ಇರಲಿಲ್ಲ. ಎಲ್ರಿಗೂ ಕೂಡ ಇದೊಂದು ಆಶ್ಚರ್ಯದ ವಿಚಾರವಾಗಿತ್ತು. ಯಾಕೆಂದ್ರೆ ಎಲ್ಲರೂ ಕೂಡ ಭಾವಿಸಿದ್ರು ಇವತ್ತು ಆತ ನೇರವಾಗಿ ಒಂದು ಅರಣ್ಯ ಭಾಗಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿ. ಆದ್ರೆ ಆತ ನೇರವಾಗಿ ಇವತ್ತು ಕರ್ಕೊಂಡು ಹೋದಂಥದ್ದು ಬಾಹುಬಲಿ ಬೆಟ್ಟಕ್ಕೆ. ಈ ನಿಟ್ಟಿನಲ್ಲಿ ಈಗ ವಕೀಲರ ಈ ಪ್ರೆಸ್ ನೋಟ್ ಕೂಡ ಅನುಮಾನಕ್ಕೆ ಕಾರಣ ಆಗಿದೆ. ನಾಳೆ ಸರ್ಕಾರಿ ರಜೆ ಇರುವ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಆಗಲ್ಲ. ಸೋಮವಾರದಿಂದ ಎಂದಿನಂತೆ ಉತ್ಖನನ ಪ್ರಕ್ರಿಯೆ ಮುಂದುವರಿಯುತ್ತೆ. ಅರುಣ್, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಎಲ್ಲ ಡೀಟೇಲ್ಸ್ಗೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಆಗಸ್ಟ್ 16ರಂದು ಧರ್ಮಸ್ಥಳ ಉಳಿಸಿ ಅಭಿಯಾನ ಶುರುವಾಗ್ತಾ ಇದೆ. ಯಲಹಂಕ ಶಾಸಕ SR ವಿಶ್ವನಾಥ್ ಅವರ ಕಡೆಯಿಂದ ಘೋಷಣೆ ಆಗಿರೋದು ಇಂಥದ್ದೊಂದು ಅಭಿಯಾನವನ್ನ ಆಯೋಜನೆ ಮಾಡಿದ್ದಾರೆ ಬಿಜೆಪಿ ಶಾಸಕ ಯಲಹಂಕ ಶಾಸಕ SR ವಿಶ್ವನಾಥ್. 16ನೇ ತಾರೀಕು ರ್ಯಾಲಿಯನ್ನ ಮಾಡೋದಕ್ಕೆ, ಅಭಿಯಾನವನ್ನ ನಡೆಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಅಭಿಯಾನಕ್ಕೆ ಚಾಲನೆ ಕೊಡಲಿದ್ದಾರೆ SR ವಿಶ್ವನಾಥ್. 200ಕ್ಕೂ ಹೆಚ್ಚು ಕಾರುಗಳ ಮೂಲಕವಾಗಿ ಧರ್ಮಸ್ಥಳಕ್ಕೆ ರ್ಯಾಲಿ ನಡೆಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಧರ್ಮಸ್ಥಳ ಉಳಿಸಿ ಘೋಷ ವಾಕ್ಯದೊಂದಿಗೆ ರ್ಯಾಲಿ ನಡೆಸಲಾಗುತ್ತೆ. ಈ ಅಭಿಯಾನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚಿಕ್ಕಬಳ್ಳಾಪುರದಲ್ಲಿ ಸಚಿವ MC ಸುಧಾಕರ್ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿಯವರು ಇಷ್ಟು ದಿನ ಏನ್ ನಿದ್ದೆ ಮಾಡ್ತಾ ಇದ್ರ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಾರ್ವಜನಿಕರ ಒತ್ತಾಯದಿಂದ SIT ರಚನೆ ಮಾಡಿದ್ದೇವೆ, ಸತ್ಯತೆ ಹೊರಬರಲಿ, ಆಪಾದಿತರು ಬಹಿರಂಗವಾಗಲಿ ಅಂತ ತಿರುಗೇಟು ಕೊಟ್ಟಿದ್ದಾರೆ ಬಿಜೆಪಿಗೆ. ಶ್ರದ್ಧೆ ಇರ್ತಕ್ಕಂಥ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೇ ಅಪಪ್ರಚಾರ ಸ್ಟಾರ್ಟ್ ಮಾಡೋರು, ಬಾಯಿಗೆ ಬಂದಾಗ ಮಾತಾಡ್ತಾವ್ರೆ. ನಾನು ಯಾರು ತಪ್ಪು ಮಾಡೋರೋ, ಈಗೇನು SIT ತನಿಖೆ ಆಗ್ತಾ ಇದೆಯೋ ಅದಕ್ಕೆ ನಮ್ಮದೇನು ವಿರೋಧ ಇಲ್ಲ. ಇವತ್ತು SIT ಆಲ್ರೆಡಿ 15 ಕಡೆ 13 ಕಡೆ ಗುಂಡಿಗಳನ್ನು ನಾವು ನೀರು ತೋರಿಸೋರೆ. ಒಂದು ಕಡೆ ಎಲ್ಲೋ ಸಿಕ್ತು, ಅದು ನೋಡಿದ್ರೆ ಯಾರೋ ಪುರುಷಂದು ಅಂತ ಹೇಳಿ ಬಂತು. ಈ ಥರ ಸುಳ್ಳು ಎಲ್ಲ ಕೂಡ ಮಾಡಿ ಅಪಪ್ರಚಾರ ಮಾಡಿ ನಮ್ಮ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಾ ಇರೋದ್ರಿಂದ ನಾವು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 200 ಕಾರುಗಳಲ್ಲಿ ನಾವು ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ಸ್ಲೋಗನನ್ನು ಹಾಕ್ಕೊಂಡು ಕೇಸರಿ ಧ್ವಜವನ್ನು ಕಟ್ಕೊಂಡು ನಾವು 16ನೇ ತಾರೀಕು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ನಾವು ಅಲ್ಲಿಂದ ಮುಗಿಸ್ಕೊಂಡು ಮಾರನೇ ದಿನ ನಾವು ವಾಪಸ್ಸನ್ನು ಬರ್ತಾ ಇದ್ದೀವಿ. ಇದು ಆದಮೇಲೆ ಇಡೀ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿ ಜನಜಾಗೃತಿಯನ್ನು ಮಾಡ್ತಾರೆ. ನಾವು ಧರ್ಮಸ್ಥಳದ ಜೊತೆಯಲ್ಲಿದ್ದೀವಿ. ಏನು ಇವತ್ತು ಆಪಾದನೆ ಬಂದಿದೆ ಅದರ ತನಿಖೆ ಆಗಲಿ. ಆ ರೀತಿ ಏನು ಇಲ್ಲ ಅಂದರೆ ಸಂತೋಷ, ಆ ರೀತಿ ಏನಾದರೂ ಇದ್ದರೆ ಅದನ್ನು ತನಿಖೆ ಮುಂದುವರಿತದೆ ಇಷ್ಟೇ. ಇದನ್ನು ಮುಚ್ಚತಕ್ಕಂಥದ್ದು ಮತ್ತು ಯಾಕೆ ಇಷ್ಟು ದಿವಸ ಆದಮೇಲೆ BJP ನಿದ್ದೆ ಇದ್ದರು, ಇಷ್ಟು ದಿವಸ ನಿದ್ದೆ ಮಾಡ್ತಿದ್ರಾ? ಯಾಕೆ ಸೌಜನ್ಯ ಕೇಸ್ ಬಗ್ಗೆ ಏನು ಅವರೇನು ಮಾತಾಡಲಿಲ್ಲ?
ಇವತ್ತು ಭಾಳಷ್ಟು ಜನ ಏನು ದೂರುಗಳನ್ನು ಕೊಡ್ತಾ ಇದ್ದಾರೆ. ತನಿಖೆ ಮಾಡಿಸುವಂಥದ್ದು ನಮ್ಮ ಕರ್ತವ್ಯ. ಅದು ತನಿಖೆ ಆಗಲಿ, ಸತ್ಯ ಹೊರಗೆ ಬಂದಾಗ ಸಂತೋಷ. ಅದರಿಂದ ಯಾವುದೇ ದುರುದ್ದೇಶ ಇಲ್ಲ ಇದರಲ್ಲಿ. ಬೆಂಗಳೂರಲ್ಲಿ ನಮೋ ಸಂಚಾರ, ಪಾಲಿಕೆ ಸಿಂಗಾರ, ರಸ್ತೆ ಮಾರ್ಗದಲ್ಲಿ ಮೋದಿ ಬದಲಿ ರಸ್ತೆ ಸೂಕ್ತ. ಪ್ರಧಾನಿ ಮೋದಿ 3 ಗಂಟೆಯಲ್ಲಿ 3 ಕಾರ್ಯಕ್ರಮ. ನಮೋ ಬೆಂಗಳೂರು. ನಾಳೆ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಮೋದಿ ಕಾರ್ಯಕ್ರಮ ನಡೀತಾ ಇದೆ. ಪ್ರಧಾನಿ ನಮೋ ಕಾರ್ಯಕ್ರಮಕ್ಕೆ ಪೊಲೀಸರ ಬಂದೋಬಸ್ತ್ ಸಹಜವಾಗಿ ನಿಯೋಜನೆ ಮಾಡಲಾಗಿದೆ. ಇವತ್ತಿನಿಂದಾನೇ ಆ ಎಲ್ಲ ಕಾರ್ಯಚಟುವಟಿಕೆಗಳು ಆರಂಭ ಆಗಿದೆ. 3 ಗಂಟೆಯಲ್ಲಿ 3 ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. 3 ಕಾರ್ಯಕ್ರಮಗಳನ್ನ ಮುಗಿಸಿಕೊಂಡು ನಾಳೆ ವಾಪಸ್ ಆಗ್ತಾ ಇದ್ದಾರೆ. ಕೆಎಸ್ಆರ್ನಲ್ಲಿ 3 ವಂದೇ ಭಾರತ್ ರೈಲುಗಳಿಗೆ ಮೋದಿ ಚಾಲನೆಯನ್ನ ಕೊಡಲಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಮೆಟ್ರೋ ಹಳದಿ ಮಾರ್ಗ, ಹೊಸ ಮಾರ್ಗ ಹಳದಿ ಮಾರ್ಗಕ್ಕೆ ಚಾಲನೆಯನ್ನ ಕೊಡಲಿದ್ದಾರೆ ಪ್ರಧಾನಿ ಮೋದಿ. ನಮ್ಮ ಮೆಟ್ರೋ 3ನೇ ಹಂತದ ಹೊಸ ಯೋಜನೆಗೆ ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸಲಿದ್ದಾರೆ. ಮೋದಿ ಸಂಚಾರ ಮಾಡುವಂತಹ ರಸ್ತೆಗಳಲ್ಲಿ ಪಾಲಿಕೆ ಸುಣ್ಣ ಬಣ್ಣ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾರೆ. ರಸ್ತೆಗಳಿಗೆ ಡಾಂಬರ್ ಹಾಕಿ ಸಜ್ಜು ಮಾಡಿದೆ ಪಾಲಿಕೆ. ಕೆಎಸ್ಆರ್ ನಿಲ್ದಾಣ, ರಾಗಿಗುಡ್ಡ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಡಾಗ್ ಸ್ಕ್ವಾಡ್, ಬಾಂಬ್ ನಿಷ್ಕ್ರಿಯ ದಳ, ಉಳಿದಂಗೆ ಎಲ್ಲ ರೀತಿಯ ಚೆಕ್ಕಿಂಗ್ಗಳನ್ನು ನಡೆಸಲಾಗಿದೆ. ನೋಡ್ತಾ ಇದ್ವಿ ದೃಶ್ಯದಲ್ಲಿ ಯಾವ ರೀತಿಯಾಗಿ ಸಂಪೂರ್ಣವಾಗಿ ಸಿದ್ಧಗೊಂಡಿದೆ ಪ್ರಧಾನಿ ಮೋದಿಯವರ ಕಾರ್ಯಕ್ರಮಕ್ಕಾಗಿ. ಎಲ್ಲೆಲ್ಲಿ ಕಾರ್ಯಕ್ರಮ ನಿಯೋಜನೆ ಆಗಿದೆ ಆ ಎಲ್ಲ ಭಾಗದಲ್ಲಿ ಅಂತ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಇದೆ. ನಾಳೆಯ ಕಾರ್ಯ ಚಟುವಟಿಕೆಗಳು ಯಾವ ಬ್ಲೂ ಪ್ರಿಂಟ್ ಯಾವ ರೀತಿಯಾಗಿ ರೆಡಿ ಆಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಬೆಳಗ್ಗೆ 7:50ಕ್ಕೆ ದೆಹಲಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಹೊರಡುತ್ತಾರೆ ಬೆಂಗಳೂರು ಕಡೆಗೆ. ಬೆಳಗ್ಗೆ 10:30ಕ್ಕೆ ಬೆಂಗಳೂರಿನ HAL ನಿಲ್ದಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಇಳಿತಾರೆ. 10:35ಕ್ಕೆ HALನಿಂದ ಹೆಲಿಕಾಪ್ಟರ್ ಮೂಲಕವಾಗಿ ಅವರ ಪ್ರಯಾಣ ಅಲ್ಲಿಂದ ಮುಂದುವರಿಯುತ್ತೆ. 10:35ಕ್ಕೆ ಮೇಕ್ರಿ ವೃತ್ತದ ಏರ್ ಫೋರ್ಸ್ ಕಮಾಂಡೋ ಕೇಂದ್ರಕ್ಕೆ ಅವರು ಆಗಮಿಸ್ತಾರೆ ಅಲ್ಲಿಂದ. ಇನ್ನು ರಸ್ತೆ ಮೂಲಕವಾಗಿ ಬೆಳಗ್ಗೆ 11:10ಕ್ಕೆ ಕೆಎಸ್ಆರ್ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸ್ತಾರೆ. ಮೆಜೆಸ್ಟಿಕ್ನಲ್ಲಿರುವಂತಹ ಕೆಎಸ್ಆರ್ ರೈಲ್ವೆ ಸ್ಟೇಷನ್. ಬೆಳಗ್ಗೆ 11:15ಕ್ಕೆ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಅಲ್ಲಿ ಚಾಲನೆಯನ್ನು ನೀಡಲಾಗುತ್ತೆ. 3 ವಂದೇ ಭಾರತ್ ಟ್ರೈನ್. ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ರೈಲಿಗೆ ಹಸಿರು ನಿಶಾನೆಯನ್ನ ತೋರಿಸ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಇನ್ನು ಅಮೃತ್ಸರ ಶ್ರೀ ಮಾತಾ ವೈಷ್ಣೋದೇವಿ ಕಟ್ರಾ ವರ್ಚುವಲ್ ವಾಗಿ ಇದನ್ನ ಉದ್ಘಾಟನೆ ಮಾಡಲಾಗುತ್ತೆ. ಗ್ರೀನ್ ಸಿಗ್ನಲ್ ಅನ್ನ ಕೊಡಲಾಗುತ್ತೆ. ಇನ್ನು ಮತ್ತೊಂದು ಟ್ರೈನ್ ನಾಗಪುರ ಪುಣೆ ವಂದೇ ಭಾರತ್ ರೈಲಿಗೂ ಕೂಡ ವರ್ಚುವಲ್ ಮೂಲಕವಾಗಿ ಚಾಲನೆಯನ್ನ ಕೊಡಲಾಗುತ್ತೆ. 11:30ಕ್ಕೆ ಕೆಎಸ್ಆರ್ ಬೆಂಗಳೂರು ರೈಲ್ವೆ ನಿಲ್ದಾಣದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದಿನ ಕಾರ್ಯಚಟುವಟಿಕೆ ಅವರ ಪ್ರವಾಸ ಮುಂದುವರಿಯುತ್ತೆ. ರಸ್ತೆ ಮೂಲಕ ಬೆಳಗ್ಗೆ 11:40ಕ್ಕೆ ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಪ್ರಧಾನಿ ಮೋದಿ ಅವರು ಆಗಮಿಸ್ತಾರೆ. ಬೆಳಗ್ಗೆ 11:45ಕ್ಕೆ ಮೆಟ್ರೋದಲ್ಲಿ ಪ್ರಧಾನಿ ಮೋದಿ ಅವರ ಸಂಚಾರ ಆಗುತ್ತೆ. ಸಂಚಾರವನ್ನು ನಡೆಸ್ತಾರೆ. ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ನಿಲ್ದಾಣಕ್ಕೆ ಮಧ್ಯಾಹ್ನ 12:50ಕ್ಕೆ ಅವರು ಆಗಮಿಸ್ತಾರೆ. ಎಲೆಕ್ಟ್ರಾನಿಕ್ ಸಿಟಿ IIIT ಸಭಾಂಗಣದಲ್ಲಿ ನಮ್ಮ ಮೆಟ್ರೋ ಕಾರ್ಯಕ್ರಮ ಅಲ್ಲಿ ಆಯೋಜನೆ ಮಾಡಲಾಗಿದೆ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನಮ್ಮ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಮಾಡಲಿದ್ದಾರೆ. ಅಲ್ಲಿ ಹಳದಿ ಮಾರ್ಗ ಎಲ್ಲೋ ಲೈನ್ ಉದ್ಘಾಟನೆ ಆಗತ್ತೆ. ಇನ್ನು ಮೆಟ್ರೋ 3ನೇ ಹಂತದ ಕಾಮಗಾರಿಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಶಂಕುಸ್ಥಾಪನೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ನೆರವೇರಿಸಲಿದ್ದಾರೆ. 3ನೇ ಹಂತದ ಕಾಮಗಾರಿಗೂ ಕೂಡ ಶಂಕುಸ್ಥಾಪನೆ. ಮೆಟ್ರೋ 3ನೇ ಹಂತದ ಕಾಮಗಾರಿ ನಡೆದ ನಂತರದಲ್ಲಿ ಮಧ್ಯಾಹ್ನ 2:40ಕ್ಕೆ HAL ವಿಮಾನ ನಿಲ್ದಾಣದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಪಸ್ ಆಗಲಿದ್ದಾರೆ. 2:40ಕ್ಕೆ. ಈ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಳಿನ ಪ್ರವಾಸ ಸಂಪೂರ್ಣವಾಗಿ ನಿಗದಿಯಾಗಿರುವಂಥದ್ದು. ಬೆಳಿಗ್ಗೆ ಬಂದ ನಂತರದಲ್ಲಿ ಎಷ್ಟು ಗಂಟೆಗೆ ಅವರು ದೆಹಲಿಯಿಂದ ಪ್ರಯಾಣವನ್ನು ಬೆಳೆಸ್ತಾರೆ, ಅಲ್ಲಿಂದ ಬೆಂಗಳೂರಿಗೆ ಬಂದ ನಂತರದಲ್ಲಿ ಅವರ ಪ್ರವಾಸ ಯಾವ ರೀತಿಯಾಗಿ ಅವರ TP ರೆಡಿ ಆಗಿದೆ ಅನ್ನೋದನ್ನ ನೋಡ್ತಾ ಇದ್ವಿ. ಯಾವ ಯಾವ ಕಾರ್ಯಕ್ರಮಗಳಲ್ಲಿ ಅವರು ಎಷ್ಟು ಗಂಟೆಗೆ ಭಾಗಿಯಾಗ್ತಾರೆ ಅನ್ನುವಂಥ ಡೀಟೇಲ್ಸ್ ಅನ್ನು ಕೂಡ ನೋಡ್ತಾ ಇದ್ವಿ. ಈ ಭಾಗವಾಗಿ ಬಹಳಷ್ಟು ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಸಹಜವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬಂದಾಗಲೆಲ್ಲವೂ ಕೂಡ ಅದರಲ್ಲೂ ಕೂಡ ಇಂತಹ 3 ಕಾರ್ಯಕ್ರಮಗಳನ್ನ ನಿಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ಬಹಳಷ್ಟು ಕಟ್ಟೆಚ್ಚರಗಳನ್ನ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಆ ಎಲ್ಲ ಪ್ರಕ್ರಿಯೆಗಳು ಕೂಡ ಇವತ್ತು ಬೆಳಿಗ್ಗೆಯಿಂದಾನೇ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ ಆಗಮಿಸ್ತಾ ಇದ್ದಂಗೆ ಈ ರೀತಿಯಾಗಿ ಅವರ ಕಾರ್ಯಕ್ರಮ ನಡೀತಾ ಹೋಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮತ್ತು ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ.
ಚಿದಾನಂದ್ ಪಟೇಲ್, ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಂಗಳೂರಿಗೆ ಆಗಮಿಸ್ತಾ ಇರುವಂತದ್ದು ಸಹಜವಾಗಿ ಏನಾದ್ರೂ ರಾಜಕೀಯ ಬೆಳವಣಿಗೆಗಳು ಆಗಬಹುದು ಅಂತ ಅನ್ಸುತ್ತಾ? ಬರ್ತಾ ಇರುವಂತದ್ದು ಸರ್ಕಾರಿ ಕಾರ್ಯಕ್ರಮಗಳಾದ್ರೂ ಕೂಡ ಈ ಬಗ್ಗೆ ಏನಾದ್ರೂ ಕಾಂಗ್ರೆಸ್ನಿಂದ ಟೀಕೆ ಟಿಪ್ಪಣಿಗಳು ವ್ಯಕ್ತ ಆಗಬಹುದು ಅನ್ನುವಂತ ಆಂಗಲ್ ಕಾಣಿಸ್ತಾ ಇದೆಯಾ? ಅರುಣ್ ಗಾರ್, ಒಂದು ಕಡೆ ರಾಜ್ಯ ಸರ್ಕಾರ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೇಳಿ ಎಲ್ಲ ಒಂದು ಕಡೆ ಸರಿಯಾದ ತೆರಿಗೆ ಪಾಲನ್ನು ಕೇಂದ್ರ ಸರ್ಕಾರ ಕೊಡ್ತಿಲ್ಲ, ತಾರತಮ್ಯ ಮಾಡ್ತಿದೆ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಗಂಭೀರವಾಗಿ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ಈ ನಡುವೆ ಕೇಂದ್ರ ಸರ್ಕಾರ ಕೂಡ ನಾವು ರಾಜ್ಯ ಸರ್ಕಾರಕ್ಕೆ ಅನೇಕ ಅನುದಾನಗಳನ್ನು ಕೊಟ್ಟಿದ್ದೇವೆ ಅಂತೇಳಿ ಪದೇ ಪದೇ ನಿಮ್ಮ ತೆರಿಗೆಯ ಜೊತೆಗೆ ಅಭಿವೃದ್ಧಿಗೂ ಕೂಡ ಸಾವಿರಾರು ಕೋಟಿ ಹಣವನ್ನು ನಾವು ವಿನಿಯೋಗಿಸ್ತೀವಿ ರಾಜ್ಯಕ್ಕೆ ಮತ್ತು ಕೊಟ್ಟಿದ್ದೇವೆ ಅಂತೇಳಿ ಡಿಪೆಂಡ್ ಮಾಡ್ಕೊಳ್ತಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಆಂತರಿಕ ಸಂಘರ್ಷದ ನಡುವೆ ನಾವು ಯಾವುದೇ ಸಂಘರ್ಷ ಇದ್ದರೂ ಕೂಡ ರಾಜ್ಯವನ್ನು ಮರೆತಿಲ್ಲ, ರಾಜ್ಯಕ್ಕೆ ಕೇಂದ್ರ ತನ್ನದಾದ ಕೊಡುಗೆಯನ್ನು ಕೊಡ್ತಿದೆ ಅಂತೇಳಿ ಒಂದು ಸಂದೇಶವನ್ನು ಸಾರುವ ಪ್ರಯತ್ನ ಅಂತಲೇ ಹೇಳಲಾಗ್ತಿದೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಸುಮಾರು ರಾಜ್ಯಕ್ಕೆ 15,611 ಕೋಟಿ ರೂಪಾಯಿ ಹಣವನ್ನು ಕೇಂದ್ರದಿಂದ ಕೊಡ್ತಿರ್ತಕ್ಕಂಥದ್ದು. ಅಷ್ಟು ಹಣವು ಕೂಡ ಎಲ್ಲೊಂದು ಕಡೆ ಇದು ಅಭಿವೃದ್ಧಿ ಹಣ ಅಂತೇಳಿ ಹೇಳಲಾಗ್ತದೆ, ಮೆಟ್ರೋಗೆ ಬಳಸ್ತಕ್ಕಂಥ ಹಣ ಅಂತ ಹೇಳಲಾಗ್ತದೆ. ಮೆಟ್ರೋ 3ನೇ ಹಂತದ ಪ್ಲಾನ್ ಅನ್ನು ಕೂಡ ಮಾಡ್ತಿರ್ತಕ್ಕಂಥ ಆ ಮುಖಾಂತರ ನಾವು ಕರ್ನಾಟಕವನ್ನು ಕಡೆಗಣಿಸಿಲ್ಲ ಮತ್ತು ಬೆಂಗಳೂರನ್ನು ಕಡೆಗಣಿಸಿಲ್ಲ ಅನ್ನೋ ಒಂದು ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ನಾವು ಯಾವುದೇ ರೀತಿಯ ರಾಜಕೀಯ ಮಾಡುವುದಿಲ್ಲ ಎಂಬ ಸಂದೇಶವನ್ನು ರವಾನೆ ಮಾಡ್ತಿರುವಂಥದ್ದು. ಈ ಎಲ್ಲದರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬಹಳ ದಿನಗಳ ನಂತರ ರಾಜ್ಯಕ್ಕೆ ಆಗಮಿಸುತ್ತಿರುವ ಕಾರಣಕ್ಕಾಗಿ ರಾಜ್ಯ ಬಿಜೆಪಿಯಲ್ಲೂ ಕೂಡ ಚಟುವಟಿಕೆಗಳು ಗರಿಗೆದ್ದಿರ್ತಕ್ಕಂಥದ್ದು ಉಗಾರ್. ಯಾಕಂತೇಳಿದ್ರೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಕ್ಕಂಥ ಅಷ್ಟೂ ಮಾರ್ಗಗಳಲ್ಲಿ ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರುಗಳು ಮತ್ತು ಕಾರ್ಯಕರ್ತರು ಅವರನ್ನು ಬಾವುಟ ಹಿಡಿದು ಸ್ವಾಗತವನ್ನು ಮಾಡಲಿದ್ದಾರೆ. ಒಟ್ಟು 6 ಪಾಯಿಂಟನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು HAL ವಿಮಾನ ನಿಲ್ದಾಣಕ್ಕೆ ಬಂದ ಕೂಡಲೇ ಅಲ್ಲಿಂದ ಮೇಕ್ರಿ ಸರ್ಕಲ್ ಬಳಿ ಇರ್ತಕ್ಕಂಥ ಕಮಾಂಡೋ ಹೆಲಿಕಾಪ್ಟರ್ನ ಅಲ್ಲಿ ಕಮಾಂಡೋ ಪ್ಲೇಸಲ್ಲಿ ಬರ್ತಿರ್ತಕ್ಕಂಥದ್ದು. ಅಲ್ಲಿಂದ ಅವರು ರಸ್ತೆ ಪ್ರಯಾಣವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಮೇಕ್ರಿ ಸರ್ಕಲ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಾವುಟ ಹಿಡಿದು ಭಾರತೀಯ ಜನತಾ ಪಕ್ಷದ ಸಾವಿರಾರು ಕಾರ್ಯಕರ್ತರು ಅವರಿಗೆ ಶುಭವನ್ನು ಕೋರಲಿದ್ದಾರೆ. ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಸಗ್ಗುಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ ಹೋದಂಥ ಸಂದರ್ಭ ಕೂಡ ಅಲ್ಲೂ ಕೂಡ ಕಾರ್ಯಕರ್ತರುಗಳು ಜಮಾವಣೆ ಮಾಡಿ ಅಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸ್ವಾಗತ ಕೋರಲಿದ್ದಾರೆ. ನಂತರ ಚಾಲುಕ್ಯ ಸರ್ಕಲ್, ಸೌತ್ ಎಂಡ್ ಸರ್ಕಲ್ ಮತ್ತು ರಾಗಿಗುಡ್ಡ, ನಂತರ ಕೊನೆಯ ಪಾಯಿಂಟ್ ಆಗಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಸಿಟಿಯಲ್ಲೂ ಕೂಡ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ಮತ್ತು ಭಾರತೀಯ ಜನತಾ ಪಕ್ಷದ ನಾಯಕರು ತಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸ್ವಾಗತವನ್ನು ಕೋರಲಿದ್ದಾರೆ. ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಆಗಮಿಸುವ ಸಂದರ್ಭದಲ್ಲಿ ರಾಜ್ಯದ ಪ್ರಮುಖ ನಾಯಕರುಗಳು ಅವರನ್ನ HAL ವಿಮಾನ ನಿಲ್ದಾಣಕ್ಕೆ ತೆರಳಿ ಅಲ್ಲಿ ಅವರನ್ನ ಏನು ಸ್ವಾಗತವನ್ನ ಮಾಡಲಿದ್ದಾರೆ. ಒಟ್ಟಾರೆ ರಾಜ್ಯ ಬಿಜೆಪಿಯಲ್ಲಿ ಕೂಡ ಒಂದಷ್ಟು ಚಟುವಟಿಕೆಗಳು ಗರಿಗೆದ್ದಿರ್ತಕ್ಕಂಥ ಸುಮಾರು 6 ಪಾಯಿಂಟ್ನಲ್ಲೂ ಸುಮಾರು ಭಾರತೀಯ ಜನತಾ ಪಕ್ಷದ ಒಟ್ಟಾರೆ ಸುಮಾರು 10,000ಕ್ಕೂ ಹೆಚ್ಚು ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ವಾಗತವನ್ನು ಕೋರ್ತಿರ್ತಕ್ಕಂಥದ್ದು. ಉಗಾರ್, ಥ್ಯಾಂಕ್ ಯು ಪಟೇಲ್ ರೇ ಡೀಟೇಲ್ಸ್. ಇನ್ನು ಶರಣು ಹಂಪಿ, ನಾಳೆ ಪ್ರಧಾನಿ ಮೋದಿ ಅವರ ಬರುವಿಕೆಗಾಗಿ ಕಾಯ್ತಾ ಇರುವಂತದ್ದು ಇಲ್ಲಿ ಅನೇಕ ಪ್ರಮುಖ ಕಾರ್ಯಕ್ರಮಗಳು ಕಾಯ್ತಾ ಇದೆ. ಸೊ ಹಾಗಾಗಿ ಸಹಜವಾಗಿ ಸುಣ್ಣ ಬಣ್ಣ ಡಾಂಬರು ಅದೆಲ್ಲ ಸಹಜವಾಗಿರುತ್ತೆ. ಇದನ್ನು ಹೊರತುಪಡಿಸಿದಂಗೆ ಪ್ರಮುಖವಾಗಿ ಗಮನ ಹರಿಸಬೇಕಾಗಿದ್ದು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗ್ಗೆ. ಸೊ ಯಾವ ಮಾರ್ಗದಲ್ಲಿ ಏನೇನು ಮಾಡಲಾಗಿದೆ, ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ, ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಲಾಗುತ್ತೆ ನಾಳೆ? ಸಹಜವಾಗಿ, ಯಾಕಂದ್ರೆ ರಾಜಧಾನಿ ಬೆಂಗಳೂರಿಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. 3 ಗಂಟೆಗಳ ಕಾಲ ಬೆಂಗಳೂರಿನಲ್ಲಿ ಅವರು ವಿವಿಧ ಕಾರ್ಯಕ್ರಮಗಳು, ಒಟ್ಟು 3 ಪ್ರಮುಖವಾದಂತಹ ಕಾರ್ಯಕ್ರಮಗಳು. ಒಂದು ರೈಲ್ವೆ ಕುರಿತಾದಂತಹ ಕಾರ್ಯಕ್ರಮ ಇದೆ, ಯಾಕಂದ್ರೆ ಹಸಿರು ಚಾಲನೆ ಕೊಡ್ಲಿಕ್ಕೆ ರೈಲ್ವೆ ಸ್ಟೇಷನ್ಗೆ ಬರ್ತಾ ಇರೋದು. ಇನ್ನು 2 ಬಹಳ ಪ್ರಮುಖವಾದಂತಹ ಕಾರ್ಯಕ್ರಮ ಅಂದ್ರೆ ತುಂಬಾನೇ ಸಾಕಷ್ಟು ನಿರೀಕ್ಷೆಯಲ್ಲಿದ್ದು ಯಾವಾಗ ಯೆಲ್ಲೋ ಲೈನ್ ಮಾರ್ಗ ಚಾಲನೆ ಸಿಗುತ್ತೆ ಅಂತ ಹೇಳಿ ಕೊನೆಗೂ ಕೂಡ ಆ ದಿನ ಬಂದೇ ಬಿಟ್ಟಿದೆ. ನಾಳೆ ಆಗಿರೋ ಕಾರಣಕ್ಕಾಗಿ ಯೆಲ್ಲೋ ಲೈನ್ ಮಾರ್ಗಕ್ಕೆ ಹಸಿರು ಚಾಲನೆ ಕೊಡೋದು ಮಾತ್ರ ಅಲ್ಲ, ಮೆಟ್ರೋದಲ್ಲಿ ಪ್ರಯಾಣವನ್ನು ಕೂಡ ಮಾಡ್ತಾ ಇದ್ದಾರೆ ಮೋದಿ ಅವರು. ಅದರ ಜೊತೆಗೆ ಮತ್ತೊಂದು ಬಹಳ ಪ್ರಮುಖವಾದಂತ ಏನು ಮೆಟ್ರೋದ ಕಾಮಗಾರಿಗೂ ಕೂಡ ಅವರು ಶಂಕುಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ 3 ಗಂಟೆಗಳ ಕಾಲ ಪ್ರಧಾನಿಯನ್ನು ಆಗಮಿಸ್ತಾರೆ. ಅದರಲ್ಲಿ 2 ಬಹಳ ಪ್ರಮುಖವಾಗಿ ಜನರಿಗೆ ಬಹಳಷ್ಟು ಕುತೂಹಲ ಇರೋದೇನೆಂದ್ರೆ, ನಾವು ಪ್ರಧಾನ ಮೋದಿಯನ್ನ ತುಂಬಾ ಹತ್ತಿರದಿಂದ ನೋಡಬಹುದು ಅಂತ ಹೇಳಿ. ನೋಡ್ಲಿಕ್ಕೆ 2 ರೀತಿಯಾದಂತಹ ಅವಕಾಶಗಳಿದಾವೆ. ಮೇಕ್ರಿ ಸರ್ಕಲ್ ನಿಂದ ಏನು ಮೆಟ್ರೋ ಸ್ಟೇಷನ್ಗೆ ಅಂದ್ರೆ ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಏನ್ ಬರ್ತಾರೆ 10 ನಿಮಿಷಗಳ ಕಾಲ ಆವಾಗ ನೋಡ್ಲಿಕ್ಕೆ ಅವಕಾಶ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಜೆಪಿ ಮತ್ತು ಪೊಲೀಸರು ಕೂಡ ಬ್ಯಾರಿಕೇಡ್ ನ ವ್ಯವಸ್ಥೆ ರಸ್ತೆ ಬದಿಯಲ್ಲಿ ಮೇಕ್ರಿ ಸರ್ಕಲ್ ನಿಂದ ನಿಮಗೆ ಇಲ್ಲಿರುವಂತಹ ರೈಲ್ವೆ ಸ್ಟೇಷನ್ ವರೆಗೂ ಕೂಡ ಬ್ಯಾರಿಕೇಡ್ ನ ವ್ಯವಸ್ಥೆಯನ್ನು ಮಾಡಿದ್ದಾರೆ ರಸ್ತೆ ಬದಿಯಲ್ಲಿ. ಅಲ್ಲಿ ನಿಂತು ಪ್ರಧಾನಿ ಮೋದಿ ಅವ್ರನ್ನ ತುಂಬಾ ಹತ್ತಿರದಿಂದ ನೋಡುವಂತ ಅವಕಾಶ ಇದೆ. ಅದು ಕಾರಲ್ಲಿ ಅವರು ಪ್ರಯಾಣನ ಮಾಡ್ತಾರೆ, ಬೈ ರೋಡ್ ಅಲ್ಲಿ ಬರೋದು. ಇನ್ನು ಇಲ್ಲಿ ರೈಲ್ವೆ ಸ್ಟೇಷನ್ ನಿಂದ 15 ನಿಮಿಷಗಳ ಕಾರ್ಯಕ್ರಮ ಮುಗಿದಾದ ಮೇಲೆ ಇಲ್ಲಿಂದ ಅಪ್ ಟು ರಾಗಿಗುಡ್ಡದವರೆಗೂ ಕೂಡ ಅವರು ಬೈ ರೋಡ್ ಅಲ್ಲೇ ಟ್ರಾವೆಲ್ ಮಾಡ್ತಾರೆ. ಸೊ ಆ ಟೈಮಲ್ಲೂ ಕೂಡ ಜನರಿಗೆ, ಅಭಿಮಾನಿಗಳಿಗೆ ಮತ್ತು ಅವರ
ಇನ್ನು ಬೆಂಗಳೂರಿಗರಿದ್ದಾರೆ ಅವ್ರು ಯಾರು ಕೂಡ ಅವರೆಲ್ಲರೂ ಕೂಡ ತುಂಬಾ ಹತ್ತಿರದಿಂದ ನೋಡಬಹುದು, ಆ ನೋಡ್ಲಿಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ಟ್ರಾಫಿಕ್ ಸುವ್ಯವಸ್ಥೆಯನ್ನು ಕೂಡ ಕಾಪಾಡಿಕೊಳ್ಳುವ ಹಿನ್ನೆಲೆಯಲ್ಲಿ ಮಾರ್ಗ ಬದಲಾವಣೆಯನ್ನು ಕೂಡ ಮಾಡುವಂತ ಪ್ರಕ್ರಿಯೆಯನ್ನ ಈಗಾಗಲೇ ಸಂಚಾರಿ ಪೊಲೀಸರು ಮಾಡಿದ್ದಾರೆ. ಮತ್ತು ರೈಲ್ವೆ ಸ್ಟೇಷನ್ನ ಹಿಂಭಾಗದಲ್ಲಿ ಈಗೇನು ನೋಡ್ತಾ ಇದ್ರಲ್ಲ, ರೈಲ್ವೆ ಸ್ಟೇಷನ್ ಹಿಂಭಾಗದಲ್ಲಿ ಪ್ರಯಾಣಿಕರಿಗೆ ಏನಿದ್ರು ಕೂಡ ಮೇನ್ ಎಂಟ್ರೆನ್ಸ್ ಏನಿದೆ, ಸೊ ಅಲ್ಲಿಂದ ಮಾತ್ರ ಅವಕಾಶ ಇದೆ. ಗೇಟ್ 1 ಇಂದ ಮಾತ್ರ ಅವಕಾಶ ಇರೋದು. ರೈಲ್ವೆ ಸ್ಟೇಷನ್ನ ಹಿಂಭಾಗದಲ್ಲಿ ನಿಮಗೆ ಎಂಟ್ರಿ ಇಲ್ಲ. ಪ್ರಯಾಣಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ, ಕೆಲವರು ಮಾಹಿತಿ ಕೊರತೆಯಿಂದಲೂ ಕೂಡ ಬರ್ತಾ ಇದ್ದಾರೆ, ಅವರೆಲ್ಲರನ್ನು ಕೂಡ ವಾಪಸ್ ಕಳಿಸುವಂತ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ನಾಳೆ 12 ಗಂಟೆವರೆಗೂ ಕೂಡ ಇದೇ ರೀತಿಯಾದಂತಹ ವ್ಯವಸ್ಥೆ ಇರುತ್ತೆ. ಟ್ರಾಫಿಕ್ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗುವಂತ ಚಾನ್ಸಸ್ ಇದೆ. ಪ್ರಧಾನಿಯವರು ಯಾವ ರಸ್ತೆಯಲ್ಲಿ ಓಡಾಡ್ತಾರೆ, ಸೊ ಅಲ್ಲಿ ಈಗಲಿಂದನೇ ಟ್ರಾಫಿಕ್ ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ಟ್ರಾಫಿಕ್ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ 3 ಕಾರ್ಯಕ್ರಮ ತುಂಬಾ ಇಂಪಾರ್ಟೆಂಟ್ ಕಾರ್ಯಕ್ರಮ. ಈ 3 ಕಾರ್ಯಕ್ರಮಗಳಿಗೂ ಕೂಡ ಈಗಾಗಲೇ ಸಕಲ ಸಿದ್ಧತೆಗಳೆಲ್ಲವನ್ನು ಕೂಡ BMRC ಇರ್ಬೋದು ಮತ್ತು ರೈಲ್ವೆ ಇಲಾಖೆ ಇರ್ಬೋದು, ಇಬ್ರು ಕೂಡ ಮಾಡಿಕೊಂಡು ರೆಡಿಯಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ. ಥ್ಯಾಂಕ್ ಯು ಶರಣ. ಮತಗಳ ಬಗ್ಗೆ ರಾಹುಲ್ ಹೇಳಿಕೆಯ ಅಸಲಿಯತ್ತು ಏನು ಹಾಗಾದ್ರೆ? ಮಹದೇವಪುರ ಕ್ಷೇತ್ರದಲ್ಲಿ ಮತಕಳ್ಳತನ ಆಗಿದೆ ಅನ್ನುವಂತ ಗಂಭೀರ ಆರೋಪವನ್ನ ಮಾಡಿದ್ರು. ಈಗ ಖುದ್ದು ಮಹದೇವಪುರ ಕ್ಷೇತ್ರದಲ್ಲಿ ನ್ಯೂಸ್ 18 ಕನ್ನಡ ಮೆಗಾ ರಿಯಾಲಿಟಿ ಚೆಕ್ ನಡೆಸಿದೆ. ಬಲ್ಕ್ ವೋಟರ್ಸ್ ಬಗ್ಗೆ ಆರೋಪವನ್ನ ಮಾಡಿದ್ರು ರಾಹುಲ್ ಗಾಂಧಿ. ಸತ್ಯಾಸತ್ಯತೆ ಏನ್ ಹಾಗಾದ್ರೆ? ಮನೆ ನಂಬರ್ 0 ಇದೆ ಅಂತ ಸಾಕ್ಷಿ ಸಮೇತವಾಗಿ ತೋರಿಸಿದ್ರು ರಾಹುಲ್ ಗಾಂಧಿ. ಬಿಡುಗಡೆ ಮಾಡಿದ್ರು ಸಾಕ್ಷ್ಯವನ್ನ. ನಕಲಿ ವೋಟರ್ ಎಂದಿದ್ದವರನ್ನೇ ಮಾತನಾಡಿಸಿ ಪರಿಶೀಲನೆ ಮಾಡಲಾಗಿದೆ ನ್ಯೂಸ್ 18 ಇಂದ. ಮತದಾರರು ನಕಲಿನೋ ಹಾಗಾದ್ರೆ ಅಸಲಿನೋ ಅನ್ನುವಂತಹ ಪರಿಶೀಲನೆ ನಡೆಸಲಾಗಿದೆ. ಮಾಹಿತಿ ಪ್ರಕಾರ ಒಂದು 6ರಿಂದ 8 ವೋಟ್ ಆಗಿದೆ ಅಂತ. ಇದರಲ್ಲಿ ಆಗಿರೋದು 4 ವೋಟ್ 5 ವೋಟ್ ಆಗಿದೆ. ಇದು 10/12 ಒಂದು ಕಿಚನ್ ಒಂದು ಬಾತ್ರೂಮು ಮೈನಸ್ ಮಾಡಿದೆ. ನಿನ್ಗೆ 10-12 ಬರ್ತಿದ್ರೆ 40 ಜನ ವಾಸ ಮಾಡೋಕ್ಕಾಗುತ್ತಾ? ಸುಳ್ಳು ಇದೆಲ್ಲ. ಯಾರೋ ರಾಹುಲ್ ಗಾಂಧಿಗೆ ಮಿಸ್ಗೈಡ್ ಮಾಡಿದ್ದಾರೆ. ಇದು ಲೇಬರ್ ಕ್ಲಾಸ್ ರೂಮು. ಲೇಬರ್ ಇಲ್ಲಿ ಬರ್ತಾರೆ, 6 ತಿಂಗಳು ವರ್ಷ ಇರ್ತಾರೆ, ಇಲ್ಲ 3 ತಿಂಗಳು ಇರ್ತಾರೆ. ಬೇರೆ ಕಡೆ ಜಾಸ್ತಿ ಪೇಮೆಂಟ್ ಅದ್ ಕಡೆ ಹೋಗ್ತಾ ಇರ್ತಾರೆ. ಈ ಹಿಂದೆ ಆಗಿರೋದು ಇದರಲ್ಲಿ 5-6 ವೋಟ್ ಆಗಿದೆ. 40, 60, 80 ವೋಟ್ ಅಂದ್ರೆ ಎಲ್ಲಿಂದ? ಈ ವಟಾರ ಎಲ್ಲಾನು 10 ವೋಟ್ ಓಡೋದಿಲ್ಲ. ಸುಳ್ಳು ಆರೋಪ. ಯಾಕಂದ್ರೆ ನೋಡ್ಕೊಂಡು ಯಾವ್ದೋ ನಮ್ 0 ಬಂದು ಅಂದ ತಕ್ಷಣ ನಾವು ಇಲ್ವೇ ಇಲ್ಲ ಅನ್ನೋದು ಸುಳ್ಳು ಆರೋಪ. ಯಾಕಂದ್ರೆ ಇದೀವಿ ಆ ಡಾಕ್ಯುಮೆಂಟ್ಸ್ ಅಲ್ಲಿ ಏನಾಗಿದೆ, ನಾವು ಅಧಿಕಾರಿಗಳು ಒಂದು ಅಡ್ರೆಸ್ ಏನೋ ಎಂಟ್ರಿ ಮಾಡೋ ಟೈಮಲ್ಲಿ ಏನೋ ಟೈಪಿಂಗ್ ಮಾಡೋ ಟೈಮಲ್ಲಿ 0 ಅಂತ ಹಾಕಿದ್ದಾರೆ. ನಮ್ದು ಮನೆ ನಂಬರ್ ಇದೆ, ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದೀವಿ. ಮನೆ ಕಟ್ಟೋ ಟೈಮಲ್ಲಿ ಇಲ್ಲೇ ಇರ್ಬೋದು, ಮನೆ ಕಟ್ಟಾದ್ಮೇಲೆ ನಮ್ಗೆ ನಂಬರ್ ಕೊಟ್ಟಿದ್ದಾರೆ, ನಾವು ಡಾಕ್ಯುಮೆಂಟ್ಸ್ ಅಲ್ಲಿ ಸಬ್ಮಿಟ್ ಮಾಡಿದೀವಿ. ನಾವು 10-15 ವರ್ಷದಿಂದ ನಾವು ವೋಟ್ ಮಾಡ್ತಾ ಇದೀವಿ. ನಮ್ಮ ಯಜಮಾನ್ರು ತಂದೆ ತಾತನ ಕಾಲದಿಂದ ಅವ್ರು ಇಲ್ಲೇ ಇದ್ದಾರೆ. ಅವಾಗಿಂದನೂ ಅವ್ರು ವೋಟರ್ಸ್ ಇಲ್ಲೇ ಇದ್ದಾರೆ. ನಮ್ಮ ಅತ್ತೆದಿದೆ, ನಮ್ಮ ಮಾವಂದಿದೆ, ಎಲ್ಲರದು ಇದೆ ವೋಟರ್ಸ್, ಎಲ್ಲರೂ ಮಾಡಿದ್ದಾರೆ. ಸರ್ ಇವಾಗ ನಾವು ಮದ್ವೆಗೆ ಬಂದಾಗಿಂದನೂ ಇಲ್ಲೇ ವೋಟ್ ಮಾಡ್ತಾ ಇದ್ದೀವಿ. ಸರ್ ನಾವು ಮುತ್ತಾತಿಂದ ಇಲ್ಲೇ ಇರೋದು. ನಮ್ಮ ತಂದೆಯವರು ಅವ್ರ ತಂದೆಯವರು ಕಾಲದಿಂದ ಇಲ್ಲೇ ಇರೋದು ನಾವು ಅವಾಗಿಂದ. ಮನೆ ನಂಬರು ಏನಿಲ್ಲ ಸರ್. ನಾವು ಇನ್ನೊಂದು ನಾವು ಎಲ್ಲ ಕೊಟ್ಟಿದ್ದೀವಿ, ದಾಖಲೆ ಎಲ್ಲ ಕೊಟ್ಟಿದ್ದೀವಿ ಅಲ್ಲಿ ಮಾಡೋಕ್ಕೆ. ಅವ್ರು ಮಿಸ್ಟೇಕ್ ಮಾಡಿದ್ದಾರೆ ಎಲ್ಲ. ಈಗ ಎಲ್ಲ ಫುಲ್ ನಾವು ಕೊಟ್ಬಿಟ್ಟು ಬಂದಾದ್ಮೇಲೆ ಅವ್ರು ಮಿಸ್ಟೇಕ್ ಮಾಡಿರೋದು, ನಮ್ದೇನಿಲ್ಲ. ಅಲ್ಲ ನಮ್ಗೇನು ಗೊತ್ತು ಈ ಥರ ಬರ್ತದೆ ಅಂತ? ಗೊತ್ತಿಲ್ಲಲ್ಲ ನಮಗೆ. ಹಾಂ, ನಮ್ಗೇನಕ್ಕೆ ಬೇಕಾಗಿತ್ತೇಳಿ. ಈ ಕ್ಷೇತ್ರದಲ್ಲಿ ಅವಲ್ಲಿ ಒಂದು ಮೂರು ಸತಿ ಏನಾಗಿದೆ ಸರ್ ಅಷ್ಟೇ. ಇಲ್ಲಿ ರೆಂಟೆಡ್ ಹೌಸಲ್ಲಿ ಬಂದು ಅದನ್ನೇ ಚೇಂಜ್ ಮಾಡಿದ, ಅಡ್ರೆಸ್ ಚೇಂಜ್ ಮಾಡಿದ. ಆಮೇಲೆ ಅಲ್ಲೂ ವೋಟ್ ಅವನಿಗೆ ಮಾಡಲಿಕ್ಕೆ ಚಾನ್ಸ್ ಸಿಗಲಿಲ್ಲ. ಅದರ ನಂತರ ಅವನು ಈ ಚೆನ್ನಾಗಿರೋ ಅಪಾರ್ಟ್ಮೆಂಟಲ್ಲಿ ಒಂದು ಮನೆ ತಗೊಂಡ, ಓನ್ ಮಾಡಿದ್ದಾನೆ. ಆಗ ಅವನ ಪರ್ಮನೆಂಟ್ ಅಡ್ರೆಸ್ ಅವನು ಚೇಂಜ್ ಮಾಡಿ ಫಸ್ಟ್ ಟೈಮ್ ಅವನು ವೋಟ್ ಮಾಡಿದ್ದಾನೆ ಇಲ್ಲಿ ದೊಡ್ಡ ಕನಹಳ್ಳಿಯಲ್ಲಿ. ಖಂಡಿತ ಯಾವುದೇ ವಿಷಯದಲ್ಲಿ ಕರೆಕ್ಟ್ ವಿಷಯ ಇದ್ದರೆ ಅದನ್ನು ಸಪೋರ್ಟ್ ಮಾಡಬೇಕು. ರೆಸ್ಪಾನ್ಸಿಬಲ್ ಅಪೋಸಿಷನ್ ಲೀಡರ್ಸ್ ಜಾಬ್ ಖಂಡಿತ ಇಲ್ಲ. 72 ವರ್ಷದ ಪ್ರಾಯದವ ನಾನು.